ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಪತ್ರಿಜಿ ಅವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ಧ್ಯಾನ ದಿನವನ್ನಾಗಿ ಆಚರಿಸಬೇಕು ಎಂದು ಡಾಕ್ಟರ್ ಅಭಿನವ ಬ್ರಹ್ಮಾಂಡದ ಸ್ವಾಮೀಜಿಯವರು ಹೇಳಿದರು. ಅವರು ಚಿಕ್ಕೋಡಿಯಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ವತಿಯಿಂದ ಆಯೋಜಿಸಲಾದ ಶಾಕಾಹಾರ ಜಾಗೃತ ಜಾಥಾಕ್ಕೆ ಚಾಲನೆ ನೀಡಿ ಸಮಾರಂಭದಲ್ಲಿ ಮಾತನಾಡಿದರು. ಸ್ವಾಮೀಜಿಗಳು ಧ್ಯಾನದಿಂದ ದೈಹಿಕ ಆರೋಗ್ಯ, ಮಾನಸಿಕ ನೆಮ್ಮದಿ, ಆತ್ಮವಿಶ್ವಾಸ, ಆತ್ಮ ಜಾಗೃತಿ ಮತ್ತು ಭಗವಂತನ ಸಾಕ್ಷಾತ್ಕಾರ ಮುಂತಾದ ಅದ್ಭುತ ಲಾಭಗಳು ಉಂಟಾಗುತ್ತವೆ. ಇದಕ್ಕಾಗಿ ಧ್ಯಾನ ಸಾಧನೆ ಮಾಡಲು ಒತ್ತು ನೀಡಿದರು. ಒಬ್ಬ ಮಹಾಜ್ಞಾನಿ, ಮಹಾಯೋಗಿ ಧರೆಗಿಳಿದು ಬಂದಂತಹ ಸಮಯದಲ್ಲಿ ಇಡೀ ಭೂಮಂಡಲವನ್ನೇ ಪರಿವರ್ತನೆ ಮಾಡುವಂತಹ ಶಕ್ತಿ ಒಬ್ಬ ಬ್ರಹ್ಮಜ್ಞಾನಿಯಲ್ಲಿ ಇರುತ್ತದೆ. ಒಬ್ಬ ಯೋಗಿಯಾದವನು, ಬ್ರಹ್ಮರ್ಷಿಗಳಾದಂಥವರು ಯಾವುದೇ ಒಂದು ಸ್ಥಳಕ್ಕೆ ಸೀಮಿತ ಆಗಬಾರದು. ಯಾವುದೇ ಒಂದು ಕಮ್ಯುನಿಟಿ, ಒಂದು ಆರ್ಗನೈಸೇಷನ್, ಯಾವುದೇ ಒಂದು ಸಂಘ ಸಂಸ್ಥೆಗೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಕುಲಕ್ಕೆ ಸೀಮಿತ ಆಗಲಾರದನೆ ಅಖಂಡ ಬ್ರಹ್ಮಾಂಡದ ಜೀವರಾಶಿಗಳಿಗೋಸ್ಕರವಾಗಿ ಹೋರಾಡಿರತಕ್ಕಂತಹ, ಶ್ರಮಿಸಿರತಕ್ಕಂಥ ಒಬ್ಬ ಮಹಾಯೋಗಿ ಯಾರಾದರೂ ಇದ್ರೆ ಅದು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಮಾತ್ರ. ನಾವು ಇಟ್ಟುಕೊಳ್ತೇವೆ, ನಾವು ನಮ್ಮ ಕನಸು ಇಟ್ಟುಕೊಳ್ತೇವೆ. ನಮ್ಮ ಕನಸುಗಳೇ ವಿಚಿತ್ರವಾಗಿರ್ತವೆ. ಒಂದು ಮನೆ ಆದ್ಮೇಲೆ ಎರಡು ಮನೆ ಆಗಬೇಕು. ಮಹಾತ್ಮರ ಆಗಿ ಹೋದರೂ ಕೂಡ ಈ ಜಗತ್ತಿನಲ್ಲಿರತಕ್ಕಂತಹ ಜೀವರಾಶಿಗಳ ಬಗ್ಗೆ ಮಾತನಾಡುವವರನ್ನು ನಾವು ಕಾಣಲೇ ಇಲ್ಲ. ಸಮಾರಂಭದ ರೂವಾರಿ ಡಾಕ್ಟರ್ ಜೀವಂದರ ಕೇತಪ್ಪನವರು ಮಾತನಾಡಿ, ಧಾರ್ಮಿಕ ಹಾಗೂ ರಾಜಕೀಯ ಪಕ್ಷಗಳ ಜಾಥಾಗಳು ನಡೆಯುವುದನ್ನು ಕಾಣುತ್ತೇವೆ. ಆದರೆ ಮೂಕ ಪಶು ಪಕ್ಷಿಗಳ ರಕ್ಷಣೆಗಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಅಗತ್ಯವಿದೆ. ಇಂದು ಮಾನವನಿಗೆ ಏನಾದರೂ ಆದರೆ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಇದೆ. ಅವರನ್ನು ರಕ್ಷಿಸುವ ಮನುಷ್ಯರು ಇದ್ದಾರೆ. ಆದರೆ ಪ್ರಾಣಿಗಳ ಮೇಲೆ ನಿರಂತರ ನಡೆಯುವ ಹಿಂಸೆಯನ್ನು ತಡೆಯಲು ಯಾವ ಕಾನೂನುಗಳಾಗಲಿ ಅಥವಾ ಅವುಗಳ ಹಕ್ಕುಗಳ ರಕ್ಷಣೆಯ ಆಯೋಗವಾಗಲಿ ಇಲ್ಲ. ಸಮಾಜದ ಪ್ರಜ್ಞಾವಂತರೇ ಈ ಕಾರ್ಯವನ್ನು ನಿರ್ವಹಿಸುವ ಅಗತ್ಯವಿದೆ. ಆದ್ದರಿಂದ ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಪಕ್ಷಿ ಹಕ್ಕುಗಳ ರಕ್ಷಣೆಗೆ ಎಲ್ಲಿ ವೇದಿಕೆ ಇದೆ, ಎಲ್ಲಿ ಕೋರ್ಟ್ ಇದೆ? ಅವರ ಕತ್ತನ್ನು ಕೊಯ್ಯುವಾಗ ನಾವೇನು ಅವರ ಅನುಮತಿ ಕೇಳ್ತೀವ? ಅವು ಯಾವ ಕೋರ್ಟಿಗೆ ಹೋಗ್ಬೇಕು? ಮಾಸ್ಟರ್ಸ್, ಪ್ರಜ್ಞಾವಂತರಾದ ಪಿರಮಿಡ್ ಮಾಸ್ಟರ್ಸ್ ಮಾತ್ರ ಭೂಮಿ ಮೇಲೆ ಈ ಹೊಸ ಆಂದೋಲನವನ್ನು ಸೃಷ್ಟಿಸಬಲ್ಲರು. ಅಹಿಂಸಾ ಜಗತ್ ಸೃಷ್ಟಿಸಬಲ್ಲರು, ಧ್ಯಾನ ಜಗತ್ ಸೃಷ್ಟಿಸಬಲ್ಲರು, ಪಿರಮಿಡ್ ಜಗತ್ ಸೃಷ್ಟಿಸಬಲ್ಲರು. ಪಿರಮಿಡ್ ಕೇಕೆ ಒಂದು ಹೊಸ ಇಮ್ಯಾಜಿನೇಷನ್, ಕಲ್ಪನೆಯನ್ನು ಕೊಟ್ಟ ಇಲ್ಲಿ ನೋಡ್ರಿ, ಅವರು ಒಬ್ಬರಿಗೂ ಗೊತ್ತಿಲ್ಲ. ಕೊಡ್ರಿ, ನಾವು ಮಾತಾಡ್ತಿರ್ಬೇಕಾದ್ರೆ ನಮ್ಮ ಮೇಲೆ ಹಕ್ಕಿಗಳು ಬಂದು ಕೂತ್ಕೋಬೇಕು, ಪ್ರಾಣಿಗಳು ಬಂದು. ಓಶೋ ಅವ್ರ ವೆಹಿಕಲ್ ಹಿಂಗೆ ಹೋಗ್ತಾ ಇದ್ರೆ ಎಲ್ಲ ಚಿಗರಿಗಳು ಬಂದು ನಿಂತು ವೆಹಿಕಲ್ ರಸ್ತೆ ಮೇಲೆ ನಿಂತ್ಕೊಂಡ್ಬಿಡ್ತಿದ್ದು. ಇಳಿದು ಡ್ರೈವರ್ ಅವ್ರನ್ನೆಲ್ಲ ಪುಷ್ ಮಾಡಿ ಕಳಿಸ್ತಿದ್ರು. ಮಾಸ್ಟರ್ಸ್ ಅಬ್ಸರ್ವ್ ಮಾಡಿದ್ರು, ಎಲ್ಲ ನೋಡ್ಕೊಳ್ಳಿ. ನೀವು ರ್ಯಾಲಿ ಮಾಡುವಾಗ ನಿಮ್ಮ ಸುತ್ತ ಆಗಾಗ ಆ ಚಿಟ್ಟಿಗಳು ಬಂದು ಹಾರಾಡಿ ಹೋಗ್ತಿದ್ರು. ಬೇರೆ ಯಾರೂ ಅಲ್ಲ, ಎಲ್ಲ ಏಂಜಲ್ಸ್ ಬಂದು ನಿಮಗೆ ಧನ್ಯವಾದ ಹೇಳುತ್ತೆ. ಥ್ಯಾಂಕ್ ಯು. ವೇದಿಕೆ ಮೇಲೆ ಪಿರಮಿಡ್ ಮಾಸ್ಟರ್ ಆದ ಗೋಕಾಕ್ ಕಲ್ಲೋಳಿಯ ಮಲ್ಲಯ್ಯ, ಬೆಳಗಾವಿಯ ಶ್ರೀಮತಿ ಗೌರಾದೊಡ್ಡ, ಭಾರತಿ ಕಮತಗಿ, ಅಥಣಿಯ ಕುಮಾರಿ ವಿಶಾಲಾಕ್ಷಿ, ಬನಹಟ್ಟಿಯ ಕಾಮಗೌಡ್ರ, ಇಚಲಕರಂಜಿಯ ವಿಜಯ್ ಸೋನಿ ಮತ್ತು ಕೊಲ್ಲಾಪುರದ ಡಾಕ್ಟರ್ ಅರ್ಜುನ್ ಕುಮಾರ್ ಉಪಸ್ಥಿತರಿದ್ದರು. ವಿವಿಧ ಭಾಗಗಳಿಂದ ಪಿರಮಿಡ್ ಮಾಸ್ಟರ್ಸ್ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ನಗರದ ಪೊಲೀಸ್ ಸಮುದಾಯ ಭವನದಿಂದ ಮಹಾವೀರ ವೃತ್ತ, ಕೆಸಿ ರೋಡ್, ಅಂಕಲಿಕೋಟ, ಸೋಮವಾರಪೇಟೆ, ಬಸವ ವೃತ್ತ, NM ರಸ್ತೆಯ ಮೂಲಕ ಜಾಥಾವನ್ನು ನಡೆಸಲಾಯಿತು. ಗಾಂಧೀಜಿ